ಮಳೆಗಾಲ ಬಂತು ಅಂದರೆ ಏನಾದರೂ ಗರಿ ಗರಿಯಾಗಿ ತಿನ್ನಬೇಕು ಅಂತ ಹೇಳುವ ಆಸೆ ಎಲ್ಲರಿಗೆ ಸಹ ಇರ್ತದೆ. ಹಾಗೆ ಇವತ್ತು ನಾವು ಸುಲಭವಾಗಿ ಮಾಡುವಂತಹ ಒಂದು ಬೇಬಿ ಕಾರ್ನ್ ಕಬಾಬನ್ನು ಹೇಳಿಕೊಡ್ತಾ ಇದ್ದೇವೆ, ಅಥವಾ ಬೇಬಿ ಕಾರ್ನ್ ಫ್ರೈಸ್ ಅಂತೇಳಿ ಕೂಡ ಹೇಳ್ಬೋದು. ಇದನ್ನು ನೋಡಿ ಎಷ್ಟು ಗರಿ ಗರಿಯಾಗಿದೆ ಅಂತ ಹೇಳ್ಕೊಂಡು. ಇದನ್ನು ಮಾಡಲಿಕ್ಕೆ ಕೂಡ ತುಂಬ ಕಷ್ಟ ಎಂತ ಇಲ್ಲ. ಹಾಯ್, ನಾನು ಆಶಾ ಚಂದ್ರ ಭಟ್. ಆಶಾ ಸ್ಥಳಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈಗ ನಾವು ಇದನ್ನು ಮಾಡಲಿಕ್ಕೆ ಕೆಲವು ಮಸಾಲೆಗಳನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಮೊದಲಿಗೆ 1 ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಬೇಕು. ನಿಮ್ಮ ಆರ್ಡಿನರಿ ಚಿಲ್ಲಿ ಪೌಡ್ರ್ ಆದರೆ ಅರ್ಧ ಸ್ಪೂನ್ ಸಾಕು. 1 ಟೀ ಸ್ಪೂನು ಗರಂ ಮಸಾಲ, ಅರ್ಧ ಟೀ ಸ್ಪೂನು ಜೀರಿಗೆ ಹುಡಿ, 1 ಟೀ ಸ್ಪೂನಷ್ಟು ಕೊತ್ತಂಬರಿ ಹುಡಿ, 1/4 ಟೀ ಸ್ಪೂನಷ್ಟು ಅರಶಿನ, ಹಾಗೆಯೇ ಒಂದು ಸ್ವಲ್ಪ ಆಮ್ಚೂರು ಪೌಡ್ರ್ ಕೂಡ ಹಾಕ್ಕೊಂಡಿದ್ದೇನೆ ನಾನಿಲ್ಲಿ. 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1/4 ಭಾಗದಷ್ಟು ಲಿಂಬೆಹಣ್ಣು ಸಾಕು. ಆಮ್ಚೂರು ಪೌಡ್ರ್ ಹಾಕಿರೋದ್ರಿಂದ 1/4 ಸಾಕು, ಇಲ್ಲದಿದ್ದರೆ ಅರ್ಧ ನಿಂಬೆ ಹುಳಿಯನ್ನು ಹಾಕಿಕೊಳ್ಬೋದು. ಅದರ ಜೊತೆಗೇ 3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, 3 ಟೇಬಲ್ ಸ್ಪೂನಷ್ಟು ಕಾರ್ನ್ ಹುಡಿ, ನಾವು ಮಂಚೂರಿ ಮಾಡಲಿಕ್ಕೆ ಉಪಯೋಗಿಸ್ತೇವೆ ಅದು, 3 ಟೇಬಲ್ ಸ್ಪೂನಷ್ಟು ಅಕ್ಕಿ ಹುಡಿ. ಅದರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಅಂದರೆ ಒಣಗಿಸಿಟ್ಟದ್ದು, ಕಸೂರಿ ಮೇಥಿ ಅಂತ ಹೇಳ್ತೇವೆ ಅದು. ಅದರ ಜೊತೆಗೇ 1-2 ದಂಡಿನಷ್ಟು ಕರಿಬೇವಿನ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೇನೆ. ಜೊತೆಗೆ ಕಲೋಂಜಿ ಅಥವಾ ಕರಿ ಜೀರಿಗೆ, ಒಂದು ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು, ಇವಿಷ್ಟನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಫಸ್ಟಿಗೆ, ಯಾವುದು ಕೂಡ ಗಂಟು ಬೀಳದ ಹಾಗೆ. ನಂತರ ಅದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಸ್ವಲ್ಪವೇ ಸೇರಿಸ್ಕೊಳ್ತಾ ಹೋಗಬೇಕು, ಒಂದೇ ಸತ್ತಿಗೆ ಸೇರಿಸ್ಕೊಳ್ಬಾರ್ದು. ದೋಸೆ ಹಿಟ್ಟಿನ ಹದಕ್ಕೇನು ಬೇಡ, ನಮಗೆ ಅದು ಗಟ್ಟಿಯಾಗಿ ಬೇಕು. ಹಾಗಾಗಿ ಸ್ವಲ್ಪವೇ ಸೇರಿಸ್ಕೊಳ್ತಾ 1-2, 3 ಸ್ಪೂನ್ ಸೇರಿಸ್ಕೊಳ್ತಾ ಅದನ್ನು ಹಿಟ್ಟನ್ನು ಕಲಸಿಕೊಳ್ಳುವ. ಕಾರ್ನ್ ಹುಡಿ ಇರೋದ್ರಿಂದ ಅದು ಸ್ವಲ್ಪ ಗಟ್ಟಿ ಆಗ್ತದೆ. ಹಾಗಾಗಿ ನೋಡಿ, ಈ ಹದಕ್ಕೆ ಇಟ್ಕೊಂಡ್ರೆ ಸಾಕು. ನಾವು ಇದಕ್ಕೀಗ ಕಟ್ ಮಾಡಿ ಇಟ್ಟಂತಹ, ನಾನು ಒಂದು ಬಾಕ್ಸ್ ಅಂದರೆ ನಮಗೆ ತರಕಾರಿ ಅಂಗಡಿಗಳೆಲ್ಲ ಸಿಗ್ತದಲ್ಲ, ಒಂದು ಬಾಕ್ಸಲ್ಲಿ ಸಿಗ್ತದೆ ಅದು 30 ರೂಪಾಯಿ, ಕೆಲವು ಕಡೆ 40 ರೂಪಾಯಿ, ಕೆಲವು ಕಡೆ 20 ರೂಪಾಯಿ ಹೀಗಿರ್ತದೆ ರೇಟು. ಹಾಗೆ ಒಂದು ಬಾಕ್ಸ್ ತಗೊಂಬಂದಿದ್ದೀನಿ ನಾನು. ಅದನ್ನು ಪೂರ್ತಿಯಾಗಿ ನೋಡಿ ಈ ಥರ ಶೇಪಲ್ಲಿ ಕಟ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ನೀವು ಯಾವುದೇ ಶೇಪಿಗೆ ಹಾಕಿಕೊಳ್ಬೋದು, ಏನೂ ತೊಂದರೆ ಇಲ್ಲ. ತುಂಬ ಬೆಳೆದದ್ದು ಅಂತ ಆದರೆ ಕೆಲಸತಿ ಬಾಡಿ ಟೈಮ್ ಆದ ಅಂಥದ್ದು ಸಿಕ್ಕಿರ್ತದೆ. ಅಂಥದ್ದಿದ್ದರೆ ಅದನ್ನು ಒಂದು ಸ್ವಲ್ಪ ಬೇಯಿಸ್ಕೊಳ್ಳಿ, ಅದನ್ನು ಬೇಯಿಸಿ ನಂತರ ಅದನ್ನು ಹಾಕ್ಕೊಳ್ಳಿ. ಇದು ನಾನು ಬೇಯಿಸಲಿಲ್ಲ, ಹಸಿಯಾಗಿ ಹಾಕ್ಕೊಂಡಿದ್ದೇನೆ. ಇದು ಚೆನ್ನಾಗಿ ಫ್ರೈ ಆಗ್ತದೆ, ಹಾಗೆ ಒಳಗಿಂದ ಗರಿ ಗರಿಯಾಗಿ ಸಿಗ್ತದೆ ಕೂಡ ತಿನ್ನಲಿಕ್ಕೆ. ಇದೀಗ ನೋಡಿ ಫ್ರೈ ಮಾಡಲಿಕ್ಕೆ ರೆಡಿಯಾಗಿದೆ. ನಿಮಗೆ ಹಿಟ್ಟು ಕಡಿಮೆ ಆಯಿತು ಅಂತ ನಿಮ್ಮ ಮನಸ್ಸಿಗೆ ಅನಿಸಿದರೆ ನೀವು ಕಾರ್ನ್ ಜಾಸ್ತಿ ಹಾಕಿದರೆ ಒಂದೊಂದು ಸ್ಪೂನ್ನಷ್ಟು ಹುಡಿಗಳನ್ನು ಜಾಸ್ತಿ ಹಾಕ್ಕೊಳ್ಬೋದು. ಇದು ಇಷ್ಟು ರೆಡಿಯಾಗೋಷ್ಟೊತ್ತಿಗೆ ನೀವು ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ರೆ ಕೂಡಲೇ ಅದನ್ನು ಹಾಕ್ಬೋದು, ಇಲ್ಲ ಒಂದು 5 ನಿಮಿಷ ಎಣ್ಣೆ ಕಾದ ನಂತರ ಹಾಕ್ಬೋದು. ನಾನು ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ. ಇದು ಕಲಸಿ ಆಗುವಷ್ಟೊತ್ತಿಗೆ ಎಣ್ಣೆ ಕಾದಿದೆ. ಅದಕ್ಕೀಗ ಒಂದೊಂದಾಗಿ ಉದುರಿಸ್ತಾ ಇದ್ದೇನೆ. ಕೈಯಲ್ಲಿ ಒಂದು ಮುಷ್ಟಿ ಹಿಡ್ಕೊಂಡು ಒಂದೊಂದಾಗಿ ಹೀಗೆ ಉದುರಿಸ್ಕೊಳ್ಬೋದು. ಜಾಗ್ರತೆಯಾಗಿ ಉದುರಿಸಿ, ಯಾಕೆ ಅಂದರೆ ಕೈಗೆ ಎಣ್ಣೆ ರಟ್ಟುವ ಚಾನ್ಸಸ್ ಇರ್ತದೆ. ಗೊತ್ತಿಲ್ಲದವರಾದರೆ ಒಂದು ಸ್ವಲ್ಪ ಮೇಲಿಂದಾನೇ ಹಾಕಿ, ಇಲ್ಲ ಸ್ಪೂನಲ್ಲಿ ಹಾಕಿ, ಸ್ವಲ್ಪ ಉದ್ದ ಸ್ಪೂನ್ ಇಟ್ಕೊಂಡ್ರೆ ಸ್ಪೂನಲ್ಲಿ ಹಾಕೋದು ಸುಲಭ ಆಗ್ತದೆ. ಈ ಥರ ಎಲ್ಲವನ್ನು ಕೂಡ ಹಾಕ್ಕೊಂಡು ಸರಿಯಾಗಿ ಅದು ಫ್ರೈ ಆಗೋವರೆಗೆ ಒಂದೇ ಸತಿ ಫುಲ್ ಹಾಕ್ಕೊಳ್ಬೇಡಿ, ನೊರೆ ಮೇಲೆ ಬರ್ತದೆ. ಒಂದು ಸ್ವಲ್ಪ ಒಂದೊಂದಾಗಿ ಹಾಕ್ತಾ ಹೋಗಿ, ಆವಾಗ ನಿಮಗೆ ಆರಾಮಾಗಿ ಅದನ್ನು ಬೇಯಿಸ್ಲಿಕ್ಕೆ ಆಗ್ತದೆ. ಎಲ್ಲಿ ಗ್ಯಾಪ್ ಇದೆ ಆ ಗ್ಯಾಪಲ್ಲಿ ಒಂದೊಂದೇ ಹಾಕ್ತಾ ಬನ್ನಿ. ಆಲ್ಮೋಸ್ಟ್ ನಿಮಗೆ 30 ರೂಪಾಯಿ ಒಂದು ಕಾರ್ನನ್ನು ಒಂದು ಸತಿ ಬೇಯಿಸ್ಲಿಕ್ಕೆ ಆಗ್ತದೆ. ನೀವು ಸ್ವಲ್ಪ ಅಗಲ ಪಾತ್ರೆ ಇಟ್ಕೊಂಡಿದ್ರೆ. ಸಣ್ಣ ಪಾತ್ರೆ ಆದರೆ ಆ ಪಾತ್ರೆಯಲ್ಲಿ ನೀವು ಇಟ್ಟಿರೋದ್ರಲ್ಲಿ ಎಷ್ಟೆಷ್ಟು ಹಿಡಿತದೆ ಅಷ್ಟನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಬೇಕಾಗ್ತದೆ. ನಾನಿಲ್ಲಿ ಸ್ವಲ್ಪ ಅಗಲವಾದ ಪಾತ್ರೆ ಇಟ್ಕೊಂಡಿದ್ದೇನೆ, ಹಾಗಾಗಿ ನಾನು ಮಾಡಿರೋದೆಲ್ಲವನ್ನು ಕೂಡ ಒಂದೇ ಸತಿಗೆ ಬೇಯಿಸ್ಲಿಕ್ಕೆ ಆಯಿತು. ಹಾಕಿದ ಕೂಡಲೇ 1-2 ನಿಮಿಷ ಅದಕ್ಕೆ ಸೌಟ್ ಹಾಕಲಿಕ್ಕೆ ಹೋಗಬೇಡಿ. 1-2 ನಿಮಿಷ ಆದ ನಂತರ ಅದು ಶೇಪ್ ಕರೆಕ್ಟಾಗಿ ಹಿಡ್ಕೊಳ್ತದೆ. ಅದರ ನಂತರ ಅದನ್ನು 2-3 ಸತಿ ಆ ಕಡೆ ಈ ಕಡೆ ಮಗುಚಿ, ನಂತರ ಅದಕ್ಕೆ 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪು, ಹಸಿ ಅಂದರೆ ಫ್ರೆಶ್ ಇರುವಂತಹದ್ದು 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕಿ. ಹಾಗೆಯೇ ಕಬಾಬ್ ಅಂದರೆ ಅದರಲ್ಲಿ ನಿಮಗೆ ಜೊತೆಯಲ್ಲಿ ಕರಿಬೇವಿನ ಸೊಪ್ಪು ಇರ್ತದೆ. ಹಾಗೆ ಅದಕ್ಕೆ ಬೇಯುವಾಗಲೇ ನೀವು ಹಾಕಿದರೆ ಇದರ ಜೊತೆಗೇ ಕರಿಬೇವು ಕೂಡ ಫ್ರೈ ಆಗ್ತದೆ. 5-6 ನಿಮಿಷದವರೆಗೆ ಬೇಯಿಸಿದರೆ ನಮ್ಮ ಗರಿ ಗರಿಯಾದ ಬೇಬಿ ಕಾರ್ನ್ ಫ್ರೈ ಅಥವಾ ಬೇಬಿ ಕಾರ್ನ್ ಕಬಾಬ್ ರೆಡಿ ಆಯಿತು. ಬೇಕಾದವರು ಮೇಲಿಂದ ಚಾಟ್ ಮಸಾಲ ಹಾಕ್ಕೊಳ್ಬೋದು, ಇಲ್ಲ ಸಾಸ್ ಜೊತೆ ತಿನ್ಬೋದು. ನೀವು ಕೂಡ ಒಮ್ಮೆ ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್
ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.